me, forever on fire. ಹೊಸ ವರ್ಷದಲ್ಲಿ ಜೆಡಿಎಸ್ ಸಂಕ್ರಾಂತಿ ಮಾಡೋಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಸಂಕ್ರಾಂತಿ ನಂತರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಹೊಸ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿ ಗೋಚರವಾಗ್ತಾ ಇದೆ. ಸಂಕ್ರಾಂತಿ ವೇಳೆಗೆ ಸಾರಥಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ದಳಪತಿ ಕುಮಾರಸ್ವಾಮಿ ಅವರು ರೆಡಿ ಆಗ್ತಾ ಇದ್ದಾರಂತೆ. ಸಿದ್ಧತೆ ನಡೆದಿದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರ ಪಟ್ಟದಲ್ಲಿ ಕೂರಿಸಬೇಕು ಅನ್ನೋ ಒಂದು ವಿಚಾರ ಬಹುತೇಕ ಫಿಕ್ಸ್ ಆಗಿದೆ. ನಿಖಿಲ್ಗೆ ಸಾಥ್ ಕೊಡಬೇಕು ಅಂಥೇಳಿ 3 ಕಾರ್ಯಾಧ್ಯಕ್ಷರ ನೇಮಕಕ್ಕೂ ಕೂಡ ಚಿಂತನೆ ಆಗಿದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರ ಜೊತೆಗೆ ಕೆಲಸ ಮಾಡುವುದಕ್ಕೆ 3 ಜನ ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕು ಅಂತ ಚಿಂತನೆ ಇದೆಯಂತೆ. SC, ST, OBC ಮತ್ತು ಅಲ್ಪಸಂಖ್ಯಾತರಿಗೆ ಮಣೆ ಹಾಕಬೇಕು ಅಂತ ಕೂಡ ಯೋಜನೆ ನಡೆದಿದೆ. ಈ ಮೂಲಕ JDSಗೆ ಶಕ್ತಿ ತುಂಬಬೇಕು ಅಂತ ತಯಾರಿಯಾಗಿದೆ. ಅಲ್ಲಿ ಜನವರಿ ಅಂತ್ಯಕ್ಕೆ ಅಥವಾ ಸಂಕ್ರಾಂತಿ ಕಳೆದ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಘೋಷಣೆ ಆಗಬಹುದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDSನ ಚುಕ್ಕಾಣಿ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಪ್ಲ್ಯಾನ್ ಮಾಡಿದಂತೆ ಕಾಣಿಸುತ್ತೆ. ಯಾರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೂ ಕೂಡ ಒಂದು ಕಡೆ ಕುಮಾರಸ್ವಾಮಿ ಅವರ ನಿಗಾ ಕೂಡ ಪಕ್ಷದ ಮೇಲೆ ಇದ್ದೇ ಇರುತ್ತೆ, ದೇವೇಗೌಡರ ನಿಗಾ ಕೂಡ ಇದ್ದೇ ಇರುತ್ತೆ. ಯಾರೇ ರಾಜ್ಯಾಧ್ಯಕ್ಷರಾದರೂ ಕೂಡ ಇವರ ನಿಗಾ ಇಲ್ಲದೆ, ಇವರ ಮಾತುಗಳಿಲ್ಲದೆ ಏನೂ ನಡೆಯಲ್ಲ JDS ಪಾರ್ಟಿಲಿ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದೀಗ ತಂದೆಯಿಂದ ಮಗನಿಗೆ ಅಧಿಕಾರ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಇದೆ ಅಷ್ಟೇ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ಒಂದು ಪ್ಲ್ಯಾನ್ ನಡೆದಿದೆ. JDSಗೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂಥ JDSಗೆ ಸಾಕಷ್ಟು ಶಕ್ತಿ ತುಂಬಬೇಕಾಗತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ವಿಚಾರ. ಆ ಕಾರಣದಿಂದಾಗಿ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಯೋಜನೆ ಇದೆ. ಇನ್ನು ಒಳ್ಳೆಯ ವಯಸ್ಸಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಓಡಾಡಬಹುದು, ಪಕ್ಷವನ್ನು ಕಟ್ಟಬಹುದು, ಈ ಎಲ್ಲ ಒಂದು ಯೋಚನೆ ಕೂಡ ಇಲ್ಲಿದೆ.